ತುಳಸಿನ ಮದ್ವೆ ಆಗಿ 2 ದಿನ ಆಗಿಲ್ಲ, ಆಗ್ಲೇ ಬಂದು ನಡು ಬೀದಿನಲ್ಲಿ ನಿಂತ್ಕೊಂಡಿದ್ಯಾ. ಇನ್ನು ಮುಂದೆ ಏನೇನ್ ಕಾದಿದ್ಯೋ? ಏಯ್, ನೀನ್ ಹರಕ್ ಬಾಯಲ್ಲಿ ಒಳ್ಳೆ ಮಾತೆ ಬರಲ್ವಾ? ಮತ್ತಿನ್ನೇನೋ ಆ ಬ್ಯಾಂಕ್ ಕೇಸು, ಹಾಸನದ ಕೇಸು, ಪೊಲೀಸು ಇಷ್ಟೆಲ್ಲ ಆದ್ಮೇಲೆ ಈಗ ಈ ಪ್ರಾಬ್ಲಮ್ ಅಂತ ನನ್ನ ಮುಂದೆ ಬಂದು ನಿಂತ್ಕೊಂಡಿದ್ದಾನೆ. ಈಗ ಇವನ್ ತುಳಸಿ ನೋಡ್ಕೋತಾನ, ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾನ ಅಥವಾ ಮನೆ ಹುಡುಕ್ತಾನ? ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತಲೆ ಕೆಟ್ಟು ಹೋಗ್ತಾ ಇದೆಯಪ್ಪ. ನಾನೇ ಊರ್ ಬಿಟ್ಟು ಹೋಗೋಣ ಅನಿಸ್ತಾ ಇದೆ. ಏಯ್, ಸುಮ್ನೆ ಇರ. ನಿಂಗೇನು ರಂಜಿತ್ಗೆ ಏನೇನ್ ಕಷ್ಟ ಇದೆ ಅಂತ ಲಿಸ್ಟ್ ಮಾಡಕ್ ಹೇಳಿದ್ವಾ? ಅದು ಇದು ಅಂತ. ಅಶೋಕ, ನೀನ್ ಸುಮ್ನಿರ. ಆನಂದಂಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಅದಕ್ಕೆ ನನ್ಗಾಗಿರೋ ತೊಂದರೆಗೆ ಅವನು ನೊಂದ್ಕೊಂಡ್ ಮಾತಾಡ್ತಾ ಇದ್ದಾನೆ. ಇವ್ನು ನೊಂದ್ಕೋತಾ ಕೂತ್ರೆ ಮನೆ ಸಿಗುತ್ತೇನೋ? ಏಯ್, ಯಾಕೋ ನನ್ನನ್ನು ಮಾತ್ರ ಕೇಳ್ತಾ ಇದ್ಯಾ? ಪ್ರಕಾಶ ಗಣೇಶ ಎಲ್ಲೋ ಹೋದ್ರು? ಇವನ್ ಮದ್ವೆ ಆಗಿ ತೊಂದ್ರೆನಲ್ಲಿ ಸಿಕ್ಕಾಕೊಂಡಿದೆ ಅಂದಿದ ತಕ್ಷಣ ಅವರಿಬ್ರು ಎಸ್ಕೇಪ್ ಆಗ್ಬಿಟ್ರಾ? ಏಯ್, ಅವ್ರೇನ್ ಎಸ್ಕೇಪ್ ಆಗಿಲ್ಲ ಕಣೋ. ಏನೋ ಒಂದು ಮುಖ್ಯವಾದ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ. ಅವ್ರ ವಿಷಯ ಈಗ ಯಾಕೆ? ನಿನ್ ಕೈಲಿ ಆಗುತ್ತೋ ಇಲ್ವೋ ಅಷ್ಟೇ ಹೇಳು. ಮನೆಗೇನ್ ಮಾಡೋದು ಅದನ್ನ ಹೇಳು. ಏಯ್, ಸ್ವಲ್ಪ ಸುಮ್ಮನೆ ಇರ. ಮನೆ ಮನೆ ಅಂತ ವಟವಟ ಅನ್ಬೇಡ. ಈಗ ಬಾಡಿಗೆ ಮನೆ ಬೇಕು ಅಂದ್ರೆ ಅಷ್ಟು ಸುಲಭವಾಗಿ ಸಿಗಲ್ಲ. ಮಿನಿಮಮ್ 1 ವಾರ ಬೇಕಾಗತ್ತೆ. ಏನೋ ಇದು? ಹಾಗಾದ್ರೆ ನಾನು ಬೀದಿಯಲ್ಲಿ ಸಂಸಾರ ಮಾಡೋದಕ್ಕಾಗತ್ತಾ? ಇವನ್ಗೇನೋ ಗೊತ್ತು, 3 ಜನ ಗಾಡಿ ಹಿಡ್ಕೊಂಡು ಸುತ್ತಿದ್ರೆ 2 ದಿನದಲ್ಲಿ ಮನೆ ಸಿಕ್ಬಿಡುತ್ತೆ. ಇವನ್ ಸಸ್ಪೆಂಡ್ ಆಗಿರೋದು ಒಂದ್ ರೀತಿಲಿ ಒಳ್ಳೇದೇ ಆಯ್ತು ಬಿಡು. ಮನೇಲಿ ಸುಮ್ಮನೆ ಇದನ್ ಬಿಡು. ತೆಗಿ ಗಾಡಿ ತೆಗಿ. ನನಗಿದೆಲ್ಲ ಬೇಕಾಗಿತ್ತಾ? ಇವನು ಮನೆ ಹುಡ್ಕೊಡಕ್ಕೆ ನಾನ್ ಸಸ್ಪೆಂಡ್ ಆಗ್ಬೇಕಾ? ಕಾನ್ಸ್ಟೇಬಲ್ ಆಗಿದ್ದನೋ ಕಮಿಷನ್ಗೋಸ್ಕರ ಬ್ರೋಕರ್ ಮಾಡ್ಬಿಟ್ರೋ. ನೋಡ್ತಾ ಇರೋ, ಈಗ ತಾನೇ ಅವ್ರು ನೀವನ್ನ ಹಿಡ್ದು ಸಸ್ಪೆನ್ಷನ್ ಎಲ್ಲ ರೆಡಿ ಮಾಡಿಸಿದ್ದೇನೆ. ಮುಂದೆ ನಾನು ಡ್ಯೂಟಿಗೆ ಹೋಗಿ ತೋರಿಸ್ತೀನಿ. ಲವ್, ಬೇಗ ಹೇಳೋ. ಸಂಜೆ ಒಳಗೆ 2 ಮನೆ ನೋಡ್ಬೋದು. ಏನು 2 ಮನೆನಾ? ಯಾಕೋ ನೀನು ಇವನ್ ತರ ಕಳ್ಳ ಮದ್ವೆ ಮಾಡ್ಕೋತಿದ್ಯಾ? ಏಯ್, ನಾನೇನ್ ಕಳ್ಮದ್ವೆ ಮಾಡ್ಕೊಂಡಿಲ್ಲ ಕಣೋ. ದೇವಸ್ಥಾನದಲ್ಲಿ ಹೋಗಿ ತಾಳಿ ಕಟ್ಟಿದೀನಿ. ಇಲ್ಲ ಕಣೋ, ನಾನು ತಮಾಷೆಗೆ ಹಂಗಂದೆ. ಮನೆ ಸಿಗ್ಬೇಕು ಅಂದ್ರೆ ಇನ್ನೂ 1-2 ದಿನ ಆಗೇ ಆಗತ್ತೆ. ಅಲ್ಲಿವರೆಗೂ ನೀನೆಲ್ಲ ಹುಡ್ಕೋತ್ಯಾ? ಅದೇ ಕಣೋ, ನನ್ಗೂ ಗೊತ್ತಾಗ್ತಾ ಇಲ್ಲ. ಆನಂದ, ಇವನನ್ನ ನಿಮ್ಮ ಮನೇಲಿ ಇಟ್ಕೊಳ್ಳೋ. ನಮ್ಮನೆಲ್ಲ ಇಲ್ಲ. ಇಲ್ಲಪ್ಪ. ಯಾಕೆ? ಹೌಸ್ ಓನರ್ ಏನಾರ ಅಂತಾರ? ಹಾಗಲ್ಲ ಕಣೋ, ಅಪ್ಪ ಏನಾರು ಅಂದ್ಬಿಟ್ರೆ ಕಷ್ಟ. ಸುಮ್ಮನೆ ತೊಂದ್ರೆ. ನಿಮ್ಮ ಅಪ್ಪನ ಹತ್ರ ನಾನು ಮಾತಾಡ್ತೀನಿ ಕಣೋ. ಓ, ಏನಪ್ಪ ಇವನು ನನ್ನ ಬುಡಕ್ಕೆ ಬಂದು ಕಚ್ಕೋತಾ ಇದ್ದಾರೆ. ಯಾಕೋ ಸೈಲೆಂಟ್ ಆಗಿದ್ಯಾ? ಇವ್ನು ನಿಮ್ಮ ಮನೇಲಿ ಉಳ್ಕೊಂಡ್ರೆ ಏನಾದ್ರೂ ಸಮಸ್ಯೆನಾ? ಆಗಲ್ಲ, ಏನೂ ಇಲ್ಲ ಕಣೋ. ಇವಂದು ಲವ್ ಮ್ಯಾರೇಜ್ ತಾನೆ. ನಮ್ಮ ಅಪ್ಪಂಗೆ ಲವ್ ಗಿವ್ ಅಂದ್ರಲ್ಲ ಆಗಲ್ಲ. ತುಂಬಾ ಕಠೋರವಾಗ್ಬಿಡ್ತಾರೆ. ಯಾವ ರೀತಿ ಅವ್ರು ಕಠೋರ್. ಅರೆ ರೇ 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 ರಂಜಿತ್, ಏನಯ್ಯ ಇದು? ಮದುವೆ ಆಯ್ತು ಅಂತ ಕೇಳಿದೆ, ಹನಿಮೂನ್ಗೆ ಹೋಗೋದು ಬಿಟ್ಟು ಇಲ್ಲೇನಯ್ಯ ಮಾಡ್ತಿದೀಯಾ? ಇಲ್ಲ ಅಂಕಲ್, ಲವ್ ಮ್ಯಾರೇಜ್ ಆಗೋಯ್ತು. ಇಬ್ಬರು ಮನೇಲೂ ತೊಂದ್ರೆ, 2 ಕಡೆನೂ ಸೇರಿಸ್ತಾ ಇಲ್ಲ. ಅದಕ್ಕೇನೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ, ಹೀಗೆಲ್ಲ ಹೋಯ್ತೇನೆಯಾ? ಇದೇನಪ್ಪ, ಮದ್ವೆ ಆದ ತಕ್ಷಣ ರಗಳನ್ನೇ ಶುರುವಾಗ್ಬಿಡ್ತಲ್ಲ. ಸರಿ ಬಿಡೆ, ಮದುವೆ ಆದ್ಮೇಲೆ ಒಂದು ಥ್ರಿಲ್ ಇರ್ಬಿಡ್ಬೇನೆ. ಇದು ಲವ್ ಮ್ಯಾರೇಜು. ಸಿಟ್ಟು ಸೆಡಕು ಎಲ್ಲ ಇರ್ಲೇಬೇಕು. ಆಗ್ಲೇ ಲೈಫಲ್ಲಿ ಇಂಟ್ರೆಸ್ಟಿಂಗ್ ಇರೋದು. ನೋಡಪ್ಪ ರಂಜಿತ್, ನಾಳೆ ದಿನ ನಿನಗೊಂದು ಮಗು ಹುಟ್ಟಿ ಅದು ದೊಡ್ಡದಾದ ಮೇಲೆ ಅದಕ್ಕೆ ಕತೆ ಎಲ್ಲ ಹೇಳಿ ಸಂತೋಷ ಪಡ್ಬೇಕು ತಾನೆ? ಅಂಕಲ್, ಲವ್ ಮಾಡದೇ ಇರೋನು, ಮದುವೆಗೆ ಹಿಂದೇಟ್ ಹಾಕೋನು, ನಾಳೆ ತನ್ನ ಮಗುಗೆ ಏನ್ ಕತೆ ಹೇಳ್ತಾನೆ? ಲವ್ ಫೇಲ್ಯೂರ್ ಆಗಿರೋರ್ನ ಯಾಕೆ ಅಂಕಲ್ ಮನೇಲಿ ಇಟ್ಕೊಂಡಿದ್ದೀರಾ? ಕೇಳು. ಧೈರ್ಯ ಇದ್ರೆ ಲವ್ ಮಾಡಬೇಕು. ಲವ್ ಮಾಡಿದ್ರೆ ಕಷ್ಟ ಅನುಭವಿಸ್ಬೇಕು. ಕಷ್ಟ ಬರುತ್ತೆ, ಅನುಭವಿಸ್ಬೇಕು. ಕಷ್ಟ ಎದುರಿಸಿ ಮದುವೆ ಆಗ್ಬೇಕು. ಮದುವೆ ಆದಾಗ ಹೆಂಡತಿ ಹತ್ರ ಜಗಳ ಆಗತ್ತೆ, ಮಾಮೂಲಿ. ಅವೆಲ್ಲ ನಿಭಾಯಿಸ್ಬೇಕಪ್ಪ, ಅದೇ ಜೀವನ. ಅದು ಬಿಟ್ಟು ದಂಡಕ್ಕೆ ಊಟ ಮಾಡ್ಕೊಂಡು ದಿನ ಟಿವಿ ಮುಂದೆ ಕೂತ್ಕೊಂಡ್ಬಿಟ್ರೆ ಏನಯ್ಯ ಪ್ರಯೋಜನ? ಅಪ್ಪ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ವಟ ಅಂತ ಏನೇನೋ ಮಾತಾಡ್ಬೇಡ. ಮದ್ವೆ ಆದ್ಮೇಲೆ ಇರೋದಕ್ ಮನೆ ಇಲ್ಲ ಅಂತ ಇವನ್ ಬೀದಿನಲ್ಲಿ ನಿಂತಿದ್ದಾನೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ರೆ ನೀನೇನೇನೋ ಕಥೆಗಳು ಹೇಳ್ತಿದ್ಯಾ. ಹೌದು ಅಂಕಲ್, 2 ದಿನದಲ್ಲಿ ಎಲ್ಲರೂ ಮನೆ ಹುಡುಕ್ಬೇಕು. ಹುಡುಕ್ತಾ ಇದ್ದೀನಿ. ಅಲ್ಲಿವರೆಗೂ ನಾನು ಇಲ್ಲಿ ಹುಡ್ಕೋಬೋದಾ ಅಂಕಲ್? ಧಾರಾಳು ಉಳ್ಕೋಪ.
ಇದು ನಿನ್ನ ಮನೆ ತರಾನೇ. ನೀನು ಮಾತ್ರ ಅಲ್ಲ, ನೀನು ಮದುವೆ ಆಗಿರೋ ಹುಡುಗಿನೂ ಕರ್ಕೊಂಡ್ ಬಾ. ಅವಳು ಈ ಮನೆ ಸೊಸೆ ತರ ಅಲ್ವೇನೆ? ಹೌದು ಹೌದು ರೀ. ಅವನೇನಪ್ಪ ನೋಡ್ತೀಯ, ಆನಂದಂಗೆ ನೀನು ಅಣ್ಣ ಇದ್ದ ಹಾಗೆ. ಅವನ್ಗೇನಾದ್ರೂ ತೊಂದರೆ ಇದ್ರೆ ನೀ ಸಹಾಯ ಮಾಡ್ತಿರ್ಲಿಲ್ವಾ? ಮದ್ವೆ ಆದ ಹುಡುಗಿ ಅಲ್ಲಿ ಯಾಕಿರ್ಬೇಕು, ನೀ ಇಲ್ಲಿಗೆ ಕರ್ಕೊಂಬ. ಸಮಯ ಸಂದರ್ಭ ಗೊತ್ತಾಗ್ತಾ ಇವಳು ನನ್ನ ಮಾನ ಮರ್ಯಾದೆ ಹರಾಜಾಗ್ತಿದ್ದಾಳಪ್ಪ. ಏ ಆನಂದ, ನೀನ್ ಕೂಡ್ಲೆ ಹೋಗಿ ಅತ್ತಿಗೆನ ಕರ್ಕೊಂಡ್ ಬಾ. ಅದ್ಕೇನಾ? ಯಾವ ಅದ್ಕೇನಮ್ಮ? ನೋಡು, ಸುಮ್ನೆ ತಲೆ ಹರಟೆ ಮಾಡಬೇಡ. ಹೊಸ್ದಾಗ್ ಮದ್ವೆ ಆದವರು ಒಂದ್ 8 ದಿವಸ ಇಲ್ಲೇ ಇರ್ಲಿ, ಆಮೇಲೆ ಬೇಕಾದ್ರೆ ಮನೆ ಮಾಡ್ಕೊಂಡು ಹೋಗ್ಲಿ. ಹೋಗೋ ತಕ್ಷಣ ಆ ಹುಡುಗಿನ ಕರ್ಕೊಂಡ್ ಬರೋ. ಅಯ್ಯೋ, ಅದೆಲ್ಲ ಏನು ಬೇಡ ಆಂಟಿ. ಈಗ ಆನಂದ್ ಏನಾರು ಅಲ್ಲಿಗೆ ಹೋದ್ರೆ ನಮ್ಮ ಮತ್ತೆ ಅವನ ತಲೆ ಮೇಲೆ ಸಾಂಬಾರು ಸುರಿತಾರೆ. ನಾನು ಮೊದಲೇ ಅವ್ರ ಹತ್ರ ಕೋಪದಿಂದ ಮಾತಾಡ್ಬಿಟ್ಟು ಬಂದಿದ್ದೀನಿ. ನಾನು ಹೋಗಿ ನನ್ನ ಹೆಂಡತಿನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಅಂತ ಅವ್ರು ಗೊತ್ತಾದ್ರೆ ಸಾಕು. ಆಮೇಲೆ ಫ್ರೆಂಡ್ ಮನೇಲಿ ಗದ್ದಿಗೆಟ್ಟವನ್ ಆಗಿದ್ದಾನೆ ಹೀಗಿದ್ದಾನೆ ಅಂತ ಕಿಂಡಲ್ ಮಾಡ್ತಾರೆ. ನಮ್ಮತ್ತೆ ಜಗತ್ತಲ್ಲೇ ದೊಡ್ಡ ಶೂರ್ಪನಕ್ಕಿ. ಅಯ್ಯಯ್ಯೋ, ನಿಮ್ಮತ್ತೆ ಅಷ್ಟು ದೊಡ್ಡ ಭಯಂಕರ ಹೆಂಗಸೇನೆ? ಹೌದು ಅಂಕಲ್. ಅಯ್ಯಯ್ಯೋ ರಂಜಿತ್, ಇವನ್ಗೂ ಅದೇ ತರ ಅತ್ತೆ ನೋಡಿ ಗಂಟೆ ಹಾಕ್ಬೇಕಯ್ಯ. ಅತ್ತೇನಾ? ಛೇ, ಅತ್ತೆ ಅಂದ್ರೆ ಅಂಥ ಅತ್ತೆಯ ಮನೇಲಿರೋ ಹುಡುಗಿನ ತಂದ್ ಗಂಟೆ ಹಾಕ್ಬೇಕು ಒಂದೇ ಅಷ್ಟೇ. ರಂಜಿತ್, ಇವನ್ ಯಾವಾಗ್ಲೂ ಸಿಡಿ ಅಂತ ಇರ್ತಾನೆ. ನಿನ್ ತಲೆ ಮೇಲೆ ನಿಮ್ ಅತ್ತೆ ಸಾಂಬಾರ್ ಸುರಿದಿದ್ದಕ್ಕೆ ನೀವು ಒಳ್ಳೆಯವನಾಗ್ಬಿಟ್ಟೆ. ಅದೇ ತರ ಇವನ್ ತಲೆ ಮೇಲೆ ಯಾರಾದ್ರೂ ಸಾಂಬಾರ್ ಸುರಿದ್ರೆ ಸುಮ್ನೆ ಇರ್ತ್ಯಾ? ಸುಮ್ನೆ ಇಬ್ರು ಒಳಗಡೆ ಹೋಗಿ ತಲಾಟ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರು. ಹೌದಪ್ಪ ಹೌದು. ನಾನೇನಾದ್ರು ಒಳ್ಳೇದ್ ಹೇಳಿದ್ರೆ ತಲೆ ಹರಟೆ ಅಂತ ಸಿಡಿಕ್ ಬಿಡ್ತೀಯ ನೀನು. ಬೇಗ ಹೋಗಿ ನಿನ್ ಫ್ರೆಂಡ್ ಒಂದ್ ಮನೆ ಹುಡ್ಕೊಡು. ಲೇ ಬಾರೆ, ಈ ಹೊಟ್ಟೆಗೆ ಏನಾದ್ರು ಮಾಡಾಕುವಂತೆ ಬಾ. ಸರಿ ನಡೀರಿ. ಏನೋ ಆನಂದ, ನಮ್ಮ ಅಪ್ಪ ಅಮ್ಮ ದೊಡ್ಡ ವಿಲನ್ಸ್ ಅಂತಂದಿದ್ದೆ, ಮನೆ ಒಳಗೆ ಸೇರ್ಸ್ಕೊಳ್ಳಲ್ಲ ಅಂತಂದಿದ್ದೆ. ಏಯ್, ನಮ್ಮಪ್ಪ ಏನೇನೋ ಮಾತಾಡಿ ತಲೆ ಚಿಟ್ಟಿ ಹಿಡಿಸ್ಬಿಡ್ತಾರೆ ಕಣೋ. ಈಗ್ಲೇ ನೋಡಿದ್ರಲ್ಲ, ವಟ ಅಂತ ಅವ್ರ ಕೈ ಮೈ ಅವ್ರ ಬಾಯಿ ಎಲ್ಲ ಮಾತಾಡ್ತಾ ಇರುತ್ತೆ. ಸುಮ್ನೆ ಅವ್ನಿಗೆ ಇರಿಟೇಷನ್ ಆಗುತ್ತೆ ಅಂತ ನಾನು ಆ ರೀತಿ ಹೇಳೋದಪ್ಪ. ಲವ್, ನಿಮ್ಮಪ್ಪ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತಾರೆ. ಅವ್ರು ಮಾತಾಡ್ತಾ ಇರೋದು ಕೇಳ್ತಾ ಇದ್ರೆ ಇನ್ನು 8-9 ದಿವಸ ಇಲ್ಲೇ ಇದ್ಬಿಡೋಣ ಅನಿಸ್ತಾ ಇದೆ ಕಣ. ಸರಿ ಕಣ, ನಾನು ಹೋಗಿ ಬರ್ತೀನಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಓಕೆ ಕಣ, Bye ಕಣ. ಓಕೆ ಬಾಯ್ ಕಣ. ಲೋ ಆನಂದ, ಗಮ್ ಅಂತ ರಾಗಿ ರೊಟ್ಟಿ ವಾಸನೆ ಬರ್ತಾ ಇದೆ ಕಣ. ಲೋ, ನನ್ಗಂತೂ ತುಂಬಾ ಹೊಟ್ಟೆ ಚುರುಗುಡ್ತಾ ಇದ್ದಪ್ಪ. ಬಾ ಹೊರಡೋಗಿ ಚೆನ್ನಾಗಿ ಬಾರ್ಸೋಣ ಬಾ. ಪಾಪಿ ನನ್ನ ಮಗ, ಬೀದಿ ಅಲ್ಸೋಣ ಅಂತ ನಾನ್ ನೋಡಿದ್ರೆ ನನ್ನ ಮನೆಗೆ ಬಂದು ಒಕ್ಕರ್ಸ್ಕೊಂಬಿಟ್ಟ. ನೀನು ಆ ತುಳಸಿ ಜೊತೆ ಸಂಸಾರ ಮಾಡೋದಕ್ಕೆ ನಾನು ಮನೆ ಹುಡ್ಕೊಡ್ಬೇಕೇನೋ? ನಾನು ಹುಡುಕೊಡ್ಬೇಕಾ? ನೋಡ್ತಾ ಇರೋ, ನೀವಿಬ್ರು ನರಳಿ ಸಾಯೋದಕ್ಕೆ ನಾನು ಏರ್ಪಾಟ್ ಮಾಡ್ತೀನಿ. ನೋಡ್ತಾ ಇರೋ. ಏನಮ್ಮ, ವಯಸ್ಸಾಗಿರೋರಿಗೆ ದುಃಖ ತಡೆಯಕ್ಕಾಗದೆ ಎದೆ ಹೊಡ್ಕೊಂಡು ಸಾಯೋ ಥರ ಕಾಣ್ತಿದ್ದಾರೆ. ಇವಕ್ಕೆಲ್ಲ ಅಂತ ಸಾವೆಲ್ಲೋ ಬರುತ್ತೆ. ಈಗ ಬಾಲ ಸುಟ್ಟಿರೋ ಬೆಕ್ಕಿನ ತರ ಮೂಲ ಸೇರ್ಕೊಂಡಿವೆ. 2 ದಿನ ಎಷ್ಟೆಷ್ಟು ಹಾರಾಡ್ಬಿಟ್ರು. ಅದಕ್ಕೆ ಕಣ ಹೇಳೋದು, ಪಾಪ ಮಾಡಿದವ್ರಿಗೆ ಯಾವಾಗ್ಲೂ ಒಳ್ಳೇದಾಗಲ್ಲ, ಒಳ್ಳೇದ್ ಮಾಡಿದವ್ರಿಗೆ ಒಳ್ಳೇದಾಗೋದು. ಈಗ ಗೊತ್ತಾಯ್ತಾ ಒಳ್ಳೆಯವ್ರು ಯಾರು ಅಂತ? ಅಮ್ಮ, ನಿನಗ್ ಸುಮ್ನಿರಕ್ಕಾಗಲ್ವಾ? ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೋ. ಏಯ್, ನಾನು ಯಾಕೆ ಸುಮ್ಮನಿರ್ಬೇಕು? ಎಷ್ಟು ಹಾರಾಡಿದ್ಲು ಈ ಮುದುಕಿ. ಮೊಮ್ಮಗಳಿಗೆ ಮದ್ವೆ ಮಾಡ್ಬಿಟ್ಲಂತೆ. ಆ ಕಡೆ ಓಡಾಡೋದೇನು, ಈ ಕಡೆ ಓಡಾಡೋದೇನು, ಅಬ್ಬಬ್ಬಬ್ಬಬ್ಬ ಮಸಾಲೆ ಅರಿಯೋದೇನು, ಮದುಮಗನ್ಗೆ ಉಪಚಾರ ಮಾಡೋದೇನು, ಅಬ್ಬಬ್ಬಬ್ಬ ನೋಡೋದಕ್ಕೆ 2 ಕಣ್ಣು ಸಾಲ್ದು. ಅಮ್ಮ, ನಾಳೆ ನನಗೆ ಎಕ್ಸಾಮ್ ಇದೆ. ನಾನು ಓದ್ಕೊಳ್ಳ ಇಲ್ಲ ನೀನ್ ಮಾತಾಡೋದ್ ಕೇಳಲ್ಲ? ಎಕ್ಸಾಮ್ ಅಲ್ಲಿ ನೀನ್ ಬೈಯದನ್ನೇ ಬರೀಲಾ? ಏಯ್, ಇಲ್ಲಿ ಓದಕ್ಕಾಗಿಲ್ಲ ಅಂದ್ರೆ ಹೋಗಿ ರೂಮಲ್ಲಿ ಓದ್ಕೋ ಹೋಗೆ. ಮಾ, ನೀನ್ ಹೇಳಮ್ಮ. ಏಯ್, ಅವಳ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ನಾ ಹೇಳೋದನ್ನ ಕೇಳು. ಮನೆಗೆ ಬಂದಿದ್ದ ಅಳಿಯ ದೊಡ್ಡ ಕಳ್ಳ ಕಣೋ.
ಅವನ್ಗೆ ಎಳೆ ಕುರಿಮರಿ ಮಾಂಸನೇ ಬೇಕಂತೆ, ನಾಟಿ ಕೋಳಿ ಮೊಟ್ಟೆನೇ ಬೇಕಂತೆ. ಅದನ್ನ ಹುಡುಕಿ ಆರ್ಸಿ ತರ್ಬೇಕಂತೆ. ಒಳ್ಳೆ ಮೊಟ್ಟೆ ತರ್ಬೇಕು ಅಂತ ಈ ನಾಚಿಕೆ ಗೆಟ್ಟಿದ್ದು ಆ ನಾಚಿಕೆ ಗೆಟ್ಟವ್ನ್ ಹೇಳೋದೇನು, ಆ ನಾಚಿಕೆ ಗೆಟ್ಟವನು ಈ ನಾಚಿಕೆ ಗೆಟ್ಟವ್ರು ಹೇಳೋದನ್ನ ಗೂಬೆ ತರ ತಲೆ ಆಡ್ಸ್ಕೊಂಡು ಕೇಳೋದೇನು? ಹೌದೇನಮ್ಮ? ಹೌದು ಕಣೋ. ಈ ಮೂದೇವಿಗಳೆಲ್ಲ ಸೇರ್ಕೊಂಡು ಒಬ್ಬ ಗಂಡಸನ್ನ ಮನೆ ಕೆಲ್ಸದ ಹೆಂಗಸನ್ ತರ ಮಾಡ್ಕೊಂಡ್ಬಿಟ್ಟಿದಾವೆ. ಹೇ, ಆ ಮಾನ್ಗೆಟ್ ತಿಳಿಗಡಿ ಕೂಡ ಇವ್ರು ಹೇಳಿದ್ದಕ್ಕೆಲ್ಲ ಹೂ ಅಂತ ತಲೆ ಅಲ್ಲಾಡ್ಸ್ಕೊಂಡು ತಿರ್ಗಾಡ್ತಾ ಇದೆ. ಏನೇ ಈ ಮನೇಲಿ ನೀನ್ ಯಾರಿಗೂ ಗೌರವ ಕೊಡೋದಿಲ್ಲ. ಕೊನೆ ಪಕ್ಷ ಕಟ್ಕೊಂಡಿದ್ ಗಂಡನಿಗಾದ್ರೂ ಬೆಲೆ ಕೊಡೋದ್ ಬೇಡ್ವೇನೆ? ಅವನ್ ಬಗ್ಗೆ ಯಾಕಿಷ್ಟ ಅಸಹ್ಯವಾಗಿ ಮಾತಾಡ್ತಿದ್ಯಾ ನೀನು? ಓ, ಅವ್ರು ನನ್ ಗಂಡನ ನನಗ್ ಮರ್ತೆ ಹೋಗ್ಬಿಟ್ಟಿತ್ತು. ಅವ್ರು ನನ್ ಗಂಡನಾಗಿರೋದಕ್ಕೆ ನೀವೆಲ್ ಬಿಟ್ಟಿದ್ದೀರಾ? ಈ ಮನೆ ಕೆಲಸದವನಾಗ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ. ನಿನ್ ಬುದ್ಧಿ ಗೊತ್ತಾಗಿರೋದಕ್ಕೆ ತಾನೇ ಅವನು ಇನ್ನೂ ಸುಮ್ಮನೆ ಇರೋದು. ಬೇರೆ ಯಾರಾದ್ರೂ ಆಗಿದ್ರೆ ನಿನ್ನನ್ನ ಕೊಂದೆ ಹಾಕಿರೋರು. ಅದಕ್ಕೆ ತಾನೇ ನೀವೆಲ್ಲ ಸೇರಿ ಏರ್ಪಾಡ್ ಮಾಡ್ಕೊಂಡಿರೋದು. ಆ ಮನುಷ್ಯನು ಯಾವಾಗ ನನ್ನ ಮುಗ್ಸೋದು ಅಂತ ಕಾಯ್ತಾ ಇದ್ದಾನೆ. ಅವನೊಬ್ಬನ ಕೈಯಲ್ಲಿ ಆಗಲ್ಲ ಅಂತ ಜೊತೆಲೊಬ್ಬ ರೌಡಿರ್ ಬೇರೆ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಂಡಿದ್ದಾನೆ. ಬಾಯಿ ಮುಚ್ಚೆ ಸಾಕು. ಮನೆಗ್ ಬಂದ ಅಳಿಯನ್ನ ಅಸಹ್ಯವಾಗಿ ಬೈದು ಹೊರಗ್ ಕಳಿಸ್ತೀಯಲ್ಲ, ನೀನೇನೆ ಅವನ ಬಗ್ಗೆ ಮಾತಾಡೋದು. ನೀನ್ ಒಬ್ಳು ಅವನ ಬಗ್ಗೆ ಮಾತಾಡ್ಬಿಟ್ರೆ ಅವನ್ ಗೌರವ ಏನು ಹಾಳಾಗೋದಿಲ್ಲ. ಅವ್ರ ಮನೆಯಲ್ಲಿ ಅವನು ತುಳಸಿ ಸಂತೋಷವಾಗೇ ಇರ್ತಾರೆ. ನೀನ್ ಮಾತ್ರ ಹೊಟ್ಟೆ ಉರ್ಕೊಂಡು ಸಾಹಿತ್ಯ. ಹೌದು, ಇವ್ರಲ್ಲಿಗೆ ಹೋದಾಗ ಅವ್ರಮ್ಮ ತಟ್ಟೆ ಎತ್ತಿ ಮಂಗಳಾರತಿ ಮಾಡಿ ಒಳಗಡೆ ಕರ್ಕೊಂಡಿರ್ತಾಳೆ. ಹೈ, ಇಡೀ ಕಾಲೇಜಿನೇ ಗಬ್ಬೆಬ್ಬಿಸ್ ಬಂದು ಭದ್ರಕಾಳಿ ಅವಳು. ಇವ್ರು ಹೋದ್ರೆ ಸುಮ್ನೆ ಇದ್ ಬಿಡ್ತಾಳ? ನಿನ್ನಂತ ಹೊಲಸು ಹೆಂಗ್ಸು ಬೇರೆ ಯಾರೂ ಇಲ್ಲ. ಸಿಟ್ಟಲ್ಲಿ ಎರಡು ಕೆಟ್ಟ ಮಾತಾಡಿದ್ರು, ಪ್ರೀತಿಯಲ್ಲಿ ಒಂದ್ ಒಳ್ಳೆ ಮಾತಾದ್ರು ಆಡ್ತಾರೆ. ಹೌದು, ಮಾತಾಡ್ತಾರೆ. ನಿನ್ ಮೊಮ್ಮಗಳ ಮುಖ ನೋಡಿದ ತಕ್ಷಣ ಪ್ರೀತಿ ಹೋಗಿ ಹರಿದು ಬಿಡುತ್ತೆ, ಮಾತಾಡ್ಬಿಡ್ತಾರೆ. ಸಾಕ್ ಸುಮ್ನಿರೆ ಮುದ್ಕಿ. ಇವಳು ಕಾಲಿಟ್ಟ ತಕ್ಷಣ ಅವ್ರ ಮನೆ ಹೇಗೆ ಎಕ್ಕುಟ್ಟೋಯ್ತು ಅಂತ ನೀನೇ ನೋಡ್ತೀಯಲ್ಲ. ನಿನ್ ಮೊಮ್ಮಗಳು ಜಾಗ ಇಲ್ದೇನೆ ಬೀದಿಗೆ ಬಂದು ನಿಲ್ತಾಳೆ, ನೋಡ್ತಾ ಇರೋ. ನೋಡೆ, ಅವಳಲ್ಲೇ ನಿಂತ್ರು ನಿಮ್ ಮನೆಗ್ ಮಾತ್ರ, ಅದು ಈ ಮನೆಗ್ ಮಾತ್ರ ಅವಳು ಖಂಡಿತ ಬರಲ್ಲ ಕಣೆ. ಅವಳ ಗಂಡನ್ ಜೊತೆ ಎಲ್ಲಾದ್ರೂ ಹೋಗಿ ಬದುಕ್ತಾಳೆ. ನೀನಿರೋ ಮನೆಗೆ ಮಾನ ಮರ್ಯಾದೆ ಇರೋರು ಯಾರೇ ಬರ್ತಾರೆ? ಬಮ್ಮ ಬಾ. ಹಾ, ಅಲ್ಲೋಡಮ್ಮ ಬಂದ್ರು. ಏ ಮೋಹನ, ನಾನು ಎಷ್ಟು ಕೆಟ್ಟದಾಗ ಮಾತಾಡ್ಬೇಕು ಅಷ್ಟು ಕೆಟ್ಟದಾಗ ಮಾತಾಡಾಯ್ತು. ಅದಿನ್ನೂ ತಟ್ಟೋರ್ಗ್ ತಡ್ದಿದ್ರೆ ಏನು ಮಾಡಕ್ಕಾಗಲ್ಲ. ನಾನೇ ಮಾತಾಡೋದನ್ನ ಕಮ್ಮಿ ಮಾಡ್ಬೇಕು ಅಷ್ಟೇ. ಪದ್ಮ, ಅಲ್ಲೇನ್ ನಡೀತು ಅಂದ್ರೆ, ನೋಡಿ, ನಿಮ್ಗೇನ್ ಸರಿ ಅನ್ಸುತ್ತೋ ಅದನ್ನ ನೀವು ಮಾಡಿದ್ರಲ್ವಾ. ಈಗ ನನಗೇನ್ ಸರಿ ಅನ್ಸುತ್ತೋ ಅದನ್ನ ನಾನು ಮಾಡ್ತೀನಿ. ಏ ಮೋಹನ, ಮನೆ ಮಗಳು ಮನೆಗ್ ಬಂದಾಯ್ತು ಕಣೋ. ಈಗ ನಮ್ಗೇನ್ ಕೆಲ್ಸ? ನಡಿ ಹೋಗೋಣ. ಪದ್ಮ, ಅಲ್ಲೇನ್ ನಡೀತು ಗೊತ್ತಾ? ನಾನು ನೋಡಿ, ನಿಮ್ ಮಾತನ್ನ ಕೇಳಕ್ಕೆ ಇಲ್ಲಿ ಯಾರು ತಯಾರಾಗಿಲ್ಲ. ಸಣ್ಣ ಮನ್ಸಿರೋ ದೊಡ್ಡ ಮನುಷ್ಯನ್ ತರ ನಡ್ಕೊಂಡ್ರಲ್ಲ. ನನ್ನ ಮಗಳು ಅಲ್ಲಿ ಮಹಾರಾಣಿ ತರ ಬದುಕ್ತಾಳೆ ಅಂತ ಕರ್ಕೊಂಡು ಹೋದ್ರಿ. ಮುಖ ಕೂಗಿಸ್ಕೊಂಡು ಮರ್ಯಾದೆ ಕಳ್ಕೊಂಡ್ ಬಂದ್ ನಿಂತಿದ್ದಾಳಲ್ಲ, ಸಾಲ್ದ? ಇನ್ನೇನ್ ಮಾತಾಡೋದಿದೆ? ಹಾಗಲ್ಲ ಪದ್ಮ, ಅವರು ಮನೆಗೆ ಸೇರಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಮತ್ತೆ ಈ ನಿಮ್ ಮಗಳು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಹಾರ ಹಾಕ್ಬಿಟ್ಟು ಸನ್ಮಾನ ಮಾಡ್ತಾರಾ? ಯಾರು ಸೇರ್ಸ್ಕೊಳ್ದಿರೋ ಈ ಅಸಹ್ಯನ ನಾನ್ ಮನೆ ಒಳಗಡೆ ಸೇರ್ಸ್ಕೋಬೇಕಾ? ನನಗ್ ಗೊತ್ತಿತ್ತು ರೀ, ಚೆನ್ನಾಗ್ ಗೊತ್ತಿತ್ತು. ಹೋದ್ ಕಡೆ ಇವಳು ಅವಮಾನ ಮಾಡಿಸ್ಕೊಂಡ್ ಬರ್ತಾಳೆ, ಹೋದವಳ ನೀವ್ ವಾಪಸ್ ಕರ್ಕೊಂಡ್ ಬರ್ತೀರಾ ಅಂತಾನೂ ಗೊತ್ತಿತ್ತು. ಅದಕ್ಕೆ ಕಟ್ಟಿರೋ ಗಂಟು ಮುಟ್ಟೆನೆಲ್ಲ ಹಾಗೆ ಇಟ್ಟಿದ್ದೀನಿ. ಏ ಮೋನ, ಏನ್ ನಿಂತಿದ್ಯಾ? ಹೋಗ ಅದನ್ನ ತಗೊಂಬರ, ನಾ ಹೋಗೋಣ. ಪದ್ಮ ನೋಡು, ಇಲ್ಲಿ ಜಾಸ್ತಿ ದಿವಸ ಅವಳಿರಲ್ಲ. ಅಳಿಯಂದ್ರು ಮನೆ ನೋಡ್ತೀನಿ ಅಂತ ಹೇಳಿದ್ದಾರೆ. 2 ದಿವಸ ಸಾಕು. ಇನ್ನು 2 ದಿವಸ ಕಾಲಾವಕಾಶ ಕೊಡು ಸಾಕು. ಆ ಕಳ್ಳ ಮನೆ ಹುಡ್ಕೋವರೆಗೂ ಈ ಮಳ್ಳಿ ಜೊತೆ ನಾನು ಇಲ್ಲೇ ಇರ್ಬೇಕಾ? ನೋಡಿ, ಒಂದು ಇವಳಿರ್ಬೇಕು, ಇಲ್ಲ ನಾನಿರ್ಬೇಕು. ಯಾರು ಇರ್ಬೇಕು ಅಂತ ನೀವೇ ತೀರ್ಮಾನ ಮಾಡಿ. ಪದ್ಮ, ಅವಳೆಲ್ಲಿ ಕಳಿಸ್ಬೇಕು ಅಂತಿದೀಯ? ಸುಡ್ಗಾಡ್ಗೆ ಹೋಗಕ್ ಹೇಳ್ರಿ. ಅಲ್ಲಿ ಯಾರು ಹೋದ್ರು, ಯಾರು ಯಾಕೆ ಬಂದ್ರೆ ಅಂತ ಕೇಳೋದಿಲ್ಲ. ಹೋಗಕ್ ಹೇಳಿ. ನೀನ್ ಹೋಗಿ ಸುಡ್ಗಾಡ್ಗೆ. ಏ ಮುದ್ಕಿ, ನೋಡು. ಅಮ್ಮ, ನೀನ್ ಸ್ವಲ್ಪ ಸುಮ್ಮನೆ ಇರು. ಏಯ್,
ನನ್ ತಂಟೆಗೇನಾದ್ರೂ ಬಂದ್ರೆ ಸೊಳ್ಳೆ ಸೊಳ್ಳೆ ಹೊಸ್ಕಾಕ್ಬಿಡ್ತೀನಿ, ಹುಷಾರ್. ಪದ್ಮ, ದಯವಿಟ್ಟು 2 ದಿವಸ ನನಗೋಸ್ಕರ ಸುಮ್ಮನೆ ಇದ್ಬಿಡು. ನೋಡು, ಹೆಣ್ಣಿನ ಮನಸ್ಸಿನಲ್ಲಿ ಕರುಣೆ ಸಾಗರನೇ ಇರುತ್ತೆ ಅಂತ ಹೇಳ್ತಾರೆ. ನಿಲ್ಲೋದಕ್ಕೆ ನೆಲೆ ಇಲ್ಲದೆ ಅಳ್ತಾ ನಿಂತಿರೋ ನನ್ನ ಮಗಳ ಮೇಲೆ ನಿನಗೆ ಸ್ವಲ್ಪನೂ ಅಯ್ಯೋ ಅಂತಾನೆ ಅನ್ಸೋದಿಲ್ವಾ? ಇಲ್ಲ, ನಿನ್ನ ಮನಸ್ಸಿನಲ್ಲಿರೋ ಕರುಣೆ ಬತ್ತು ಹೋಯ್ತಾ? ಅಳೋರ್ ಕಣ್ಣೀರ್ ನಷ್ಟ, ಅಳಿಸೋರಿಗೆ ಬದುಕೇ ನಷ್ಟ ಅಂತ ಹೇಳ್ತಾರೆ. ನೀನ್ ಮಾಡ್ತಿರೋ ತಪ್ಪು ಪದ್ಮ. ಹಸ್ಕೊಂಡ್ ಬಂದವ್ರಿಗೆ ಅನ್ನ, ನೆಲೆ ಇಲ್ಲದೆ ಬಂದವರಿಗೆ ಮನೆ, ಆಮೇಲೆ ಹತ್ಕೊಂಡು ಬಂದವರಿಗೆ ಸಮಾಧಾನ ಮಾಡಬೇಕು. ಅವ್ರು ನಮ್ಮ ಶತ್ರುಗಳಾಗಿದ್ರು ಸರಿ, ತಪ್ಪು ಪದ್ಮ. ಅಷ್ಟು ಮಾಡದೇ ಇದ್ಮೇಲೆ ನಾವು ಮನುಷ್ಯ ಜನ್ಮದಲ್ಲಿ ಹುಟ್ಟಾದ್ರೂ ಏನ್ ಪ್ರಯೋಜನ ಹೇಳು? ನೀನು ಮಾಡೋ ತಪ್ಪಿಂದ ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ. ಅಲ್ಲ, ಇವಳೇನ್ ಶತ್ರುನ ನಿನ್ಗೆ? ಆಯ್ತು ಬಿಡು, ಅವಳ ಶತ್ರು ಅಂತಾನೆ ತಿಳ್ಕೊ. ಆದ್ರೆ ನಿನ್ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, 2 ದಿವಸದ ಮಟ್ಟಿಗೆ ಸಹಿಸ್ಕೊ ಸಾಕು. ಹೌದೌದು, 2 ದಿನದಲ್ಲಿ ಆ ನಿಮ್ಮ ಅಳಿಯ ಅರಮನೆ ಕಟ್ಟಿ ಈ ಮಹಾರಾಣಿನ ಕರ್ಕೊಂಡು ಹೋಗಿ ಪಟ್ಟಾಭಿಷೇಕ ಮಾಡ್ಬಿಡ್ತಾನೆ. ಹಾಗಲ್ಲ ಪದ್ಮ, 2 ದಿವಸದಲ್ಲಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಯಾನೆ, ಖಂಡಿತ ಕರ್ಕೊಂಡು ಹೋಗ್ತಾನೆ. ನೀನು ಯೋಚನೆ ಮಾಡ್ಬೇಡ. ಸರಿ, ಈ ಸಲ ಆದ್ರೂ ಹೇಳಿದ ಮಾತಿನ ಹಾಗೆ ನಡ್ಕೊಳ್ಳೋದನ್ನ ಕಲೀರಿ. 2 ಹಗಲು 2 ರಾತ್ರಿ.